guys, Assalamualaikum, Namaste, welcome back to my channel Prettiness Around. This is your Safa Khan. Today it's Sunday. ಇವತ್ತು ಬೆಳಗಿಂದ ಇಟ್ ವಾಸ್ ಅ ಲೇಸಿ ಸಂಡೇ. ಸೊ ಬೆಳಗ್ಗಿಂದ ತಿಂಡಿ ಮಾಡಿದ್ವಿ, ಮೂವೀಸ್ ನೋಡಿದ್ವಿ ಆ್ಯಂಡ್ ಫ್ರೆಶ್ ಆಗಿ ಇವಾಗ ಹೊರಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಡಿಮಾರ್ಟಿಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟಿಗೆ ಹೋಗಿ ಊಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅಲ್ಲಿ ಊಟ ಸಿಗಲ್ಲ ಅಂತ ಹೇಳಿ ಡಿಮಾರ್ಟ್ ಹೋಗ್ತಾ ಇದ್ದೀವಿ. ಬಾರಿ ಸ್ಟಾರ್ಟ್ ಹುವಾ ಛತ್ರಿ. ಇವತ್ತಿರೋದು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ. ಸೊ ಇಲ್ಲೇನೋ ಪೂಜೆನೋ ಜಾತ್ರೆ ನಡೀತಿದೆ ಅನಿಸುತ್ತೆ. ಆ್ಯಂಡ್ ಸಂಜೆ ಆಗಿದೆ, ಮಳೆ ಕೂಡ ಬರ್ತಾ ಇದೆ. ಜಾತ್ರೆಗೆ ಹಬ್ಬ. ಓ ಕರ್ಗ ಅವಕ್ಕೂ पानी खड़ा रहता ना बारिश से। हाँ तेल लगाती हूँ. ಸಂಡೇ ಇದ್ದಿದ್ದ ಕಾರಣ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಸೊ ಅಲ್ಲೇ ಪಾನಿಪುರಿ ಮತ್ತು ಕಾಫಿ ತಿಂದು ಹೊರಟ್ವಿ. ಅಲ್ಲಿ ಕಾಫಿ ಮತ್ತು ಪಾನಿಪುರಿ ತಿನ್ಕೊಂಡ್ಬಂದ್ವಿ. ನಾವು ವಿ ಆರ್ ಗೋಯಿಂಗ್ ಟು ವೆಸ್ಟ್ ಸೈಡ್ ಫಾರ್ ದ ಶಾಪಿಂಗ್. ಆ್ಯಕ್ಚುಲಿ ಮೈ ಚಿಕ್ಕಮ್ಮ's ಬರ್ಡೇ ಇಸ್ ನಿಯರಿಂಗ್. ಸೊ ಆ ಕಾರಣಕ್ಕೆ ವಿ ಆರ್ ಗೋಯಿಂಗ್ ಶಾಪಿಂಗ್ ಮಾಡಕ್ಕೆ ಬಂದಿರೋದು ನಿಮ್ಮದು, ಬಟ್ ಆ್ಯಕ್ಚುಲಿ ವಯಸ್ಸು ಯಾವ್ದು ಆ್ಯಕ್ಚುಲಿ ಶಾಪಿಂಗಿಗೆ ಬಂದಿದ್ದು ನಮ್ಮ ಚಿಕ್ಕಮ್ಮನ ಶಾಪಿಂಗ್ ಮಾಡೋಕ್ಕೆ ಅಂತ. ನಂದೇ ಜಾಸ್ತಿ ಶಾಪಿಂಗ್ ಆಗಿದೆ. ನಮ್ಮ ಅಮ್ಮಂಗೆ ಗೊತ್ತಾಗಲಿಲ್ಲ ನನಗೆ ಮಾರಿ ಹಬ್ಬ ಹಿಡ್ಕೊಂಡು ಹೊಡಿತಾರೆ ಯಾಕೆ ತಗೊಳ್ತೀಯಾ ಅಂತ. ಬಟ್ ಒಳ್ಳೆ ಬಟ್ಟೆ ಸಿಕ್ಕರೆ ತಗೋ ಅಂತಲೂ ಹೇಳ್ತಾರೆ, ನಾಟ್ ಲೈಕ್ ದ್ಯಾಟ್. ಅಲ್ಲಿ ಒಂದು ಟಾಪ್ ಹಾಕಿ ನೋಡಿದೆ, ಐ ಲೈಕ್ ದ್ಯಾಟ್. ಸೊ ತೊಗೊಂಡೆ. ಮಮ್ಮಿ ಬೈಯಲ್ಲ. नंदन आप देंगे सफा नंदन आगतो बनेले ऊट नया ಡಿಮಾರ್ಟ್ ಪುರಾಣಕ್ಕೆ जाते थे ನಮ್ಮ यहाँ ही कभी. ಇವಾಗ ಡಿಮಾರ್ಟ್ ಎಂಟ್ರಿ ಆಗಿದ್ದೀವಿ. ಮೇನ್ ಬಂದಿದ್ದು ಡಿಮಾರ್ಟ್ಗೋಸ್ಕರ. ಡಿಮಾರ್ಟಲ್ಲಿ ಲೈಕ್ ರೇಷನ್ ತಗೊಳಕ್ಕೆ ಅಂತ. ಸೊ ಶಾಪಿಂಗ್ ಅಂತ ವೆಬ್ಸೈಟ್ ಹೋಗಿ ಇವಾಗ ಡಿಮಾರ್ಟಲ್ಲಿ ಎಲ್ಲ ತಗೊಂಡು ಹೊರಡ್ತೀವಿ. एक पोहा चढ़ा करते हैं. ಗಟ್ಟಿ ಅವಲಕ್ಕಿ ಏನವ ಪೋಹ ಹೋಗುತ್ತೆ. ಇದು ಗಟ್ಟಿ ಅವಲಕ್ಕಿನಾ? ಪೇಪರ್ ಅವಲಕ್ಕಿ ಅಲ್ವಾ ಇದು? ಹಾಂ ಪೇಪರ್ ಅವಲಕ್ಕಿ. ಪೇಪರ್ ಅವಲಕ್ಕಿ ಪಾಟ್ಲ ಪೇಪರ್ ಅವಲಕ್ಕಿ ಇಲ್ಲ, ಇದು ಗಟ್ಟಿ ಅವಲಕ್ಕಿ. ಡಿಮಾರ್ಟಿಗೆ ಬಂದರೆ ಒಂದು ಬೆನಿಫಿಟ್ ಏನು ಅಂದರೆ ಅವಲಕ್ಕಿ, ಅಕ್ಕಿ, ಗೋಧಿ, ಕಡಲೆ, now it's time for ಅವಲಕ್ಕಿ. ಮನೇಲಿದೆ ಸ್ವಲ್ಪ, ಮನೇಲಿದೆ. ಆ್ಯಕ್ಚುಲಿ ಕಡ್ಲೆ ತಗೋಬೇಕಾದ್ರೆ ಯಾರೋ ಮೇಡಮ್ ಅಂತ ಕರೆದ್ರು. ನನಗೆ ಕರೀತಿದ್ದಾರೇನೋ ಅಂತ ಅಂದ್ಕೊಂಡು ಎದುರ್ಕೊಂಡ್ಬಿಟ್ಟಿದ್ದೆ. ನನಗಲ್ಲ, ಆರಾಮಾಗಿ ತಿನ್ಕೊಂಡು ಅಡ್ಡಾಡ್ಬೋದು, ಶಾಪಿಂಗ್ ಮಾಡ್ಬೋದು ತಿನ್ಕೊಂಡು. ಪೀನಟ್ ಬಟರ್ ಪಾಸ್ತಾ ಸಾಸು, ವೈಟ್ ಪಾಸ್ತಾ, ಮಯೋನೈಸ್. ಶಾಪಿಂಗ್ ಎಲ್ಲ ಕಂಪ್ಲೀಟೆಡ್, ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದಾರೆ. ಅವರು
2 ತಿಂಗಳಿಂದ ಶಾಪಿಂಗ್ ಮಾಡಿರಲಿಲ್ಲ, ಅಂದರೆ ರೇಷನ್ ಏನು ತೊಗೊಂಡಿರಲಿಲ್ಲ ಅಂತ ಅಂದು ಅಷ್ಟೆಲ್ಲ ಕಂಪ್ಲೀಟ್ ಆಗಿದೆ. ಟೈಮ್ 9:10 ಆಗಿದೆ. ಊಟಕ್ಕೆ ಹೊರಡಬೇಕು, ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ. ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡಿಲ್ಲ, ಬೆಳಗ್ಗೆ ತಿಂಡಿ ತಿಂದಿದ್ದೀವಿ, ಮಧ್ಯಾಹ್ನ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ಪ್ಯಾಕ್ಟಿಸ್ ಅಂದು चेंज कितना मिला दिखा? वाव, 2 रुपये. इतने सामान को इतना चेंज बिल होता. ಈ ಡಿಮಾರ್ಟ್ ಹತ್ರ ಪಿಜ್ಜಾ ಕಾರ್ನರ್ ಇದೆ, ಚೆನ್ನಾಗಿ ಪಿಜ್ಜಾ ಚೀಸ್ ಆ್ಯಂಡ್ ಕಾರ್ನ್. ಮಳೆ ಬರ್ತಾ ಇದೆ, ಅದರಲ್ಲಿ ಅಲ್ಲಿ ಪಿಜ್ಜಾ ಆರ್ಡರ್ ಹಾಕಿ ಬಂದಿದ್ದೀನಿ. ಆ್ಯಂಡ್ ಸಾಫ್ಟಿ ಆಮ್ ಹ್ಯಾವಿಂಗ್. ಅವ್ರಿಗೆ ಅಲ್ಲಿ ಪ್ಯಾಕ್ ಮಾಡ್ಕೊತಿದ್ದಾರೆ, ಅವ್ರಿಗೆ ಸಾಫ್ಟಿ ಕೊಟ್ಟು ಬಂದೆ. ಅಷ್ಟೊಂದು ತಿನ್ಬಿಟ್ಟಿದ್ದೀನಿ. ಇವಾಗ ನಿನ್ ಬರ್ತಿದೆ ಕೆಮ್ಮಿದೆ ಅಂತ ಇವರೇ ಕೊಡ್ಸಿದ್ದು ನನಗೆ. ಇವರೇ ಅಲ್ಲಿ ಬಗ್ಗಿದ್ರಲ್ಲ ನಮ್ಮ ಚಿಕ್ಕಮ್ಮ. ಮಮ್ಮಿ ಇನ್ನೊಂದು ಮಮ್ಮಿ ಚಿಕ್ಕಮ್ಮ ಕೊಡಿಸ್ತಾರೆ ಪಾಪ. ಏನು ಬಾಯಲ್ಲಿ ಇಟ್ರ ಚಿಕ್ಕಮ್ಮ? ನನ್ನ ಹತ್ರ ದುಡ್ಡೇ ಇರಲಿಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಹೆಂಗೆ ತಗೊತೀನಿ ಅಲ್ಲ. ಸೊ ಹೆಸರು ಎಲ್ಲ ಖಾಲಿ ಆಗಿಬಿಟ್ಟಿದೆ, ಇವಾಗ ಬಿಸಾಕು ಯೂಸ್ ಇಲ್ಲ, ಅದಕ್ಕೆ ಕೊಂಡು ತಿಂತಿದ್ದೀನಿ. ಪಿಜ್ಜಾ ಡಿಮಾರ್ಟ್ ಹೊಸದಾಗಿ ಏನೇನೋ ಮಾಡಿದ್ದಾರೆ. ಕಾರ್ನ್ ಚೀಸ್ ಪಿಜ್ಜಾ ಯಮ್. गरम गरम है, आपको जल्दी तुम्हें क्या भीग रही. एक्चुअली ಡಾಮಿನೋಸ್ ಪಿಜ್ಜಾ ಅವ್ರದ್ದು ಇಷ್ಟು ಚೀಸೇ ಇರಲ್ಲ. ಡಿಮಾರ್ಟ್ ಅದು ನಿಜವಾಗ್ಲೂ ಚೆನ್ನಾಗಿದೆ. ಫುಲ್ ಚೀಸಿ ಇದೆ. ಈಗ ಆ್ಯಡಲ್ಲೆಲ್ಲ ಹಿಂಗೆ ಇಲ್ಲದ್ರೆ ಹಿಂಗೆ ಬರುತ್ತಲ್ಲ, ಉದ್ದಕ್ಕೆ ಬರುತ್ತೆ. ತೋರಿಸ್ಲಾ? हाँ कार्ड होता है. एक वेज मील्स के साथ 3 वेज बोलेंगे. मील्स का बिल मील्स के साथ एक नॉन वेज स्टार्टर्स. Now we have come to Nandana Palace. Nandana Palace within the Nelaga. ಊಟಕ್ಕಿಲ್ಲ ಬಂದಿದ್ದೀವಿ. ಹಸಿ ಸೆಡಿ ಅಲ್ಲ, ಮಧ್ಯಾಹ್ನ ಏನೋ ಊಟ ಮಾಡಿರಲಿಲ್ಲ. ಇವಾಗ ಇಲ್ಲಿ ವೆಜ್ ಮೀಲ್ಸ್ ತಗೊಳ್ಳೋಣ ಅಂತ ವೇಟ್. ದ ಪ್ಲೇಸ್ ಇಸ್ ಗುಡ್. ಫ್ರಾನ್ಸ್ ಗೀರೋ ಸರ್, ಫ್ರಾನ್ಸ್ ಇಲ್ಲಿ ಇದೆ, ಫ್ರಾನ್ಸ್ ಪೇಪರ್ ಇದೆ. ರಚನೆಯಲ್ಲಿ ಎಫಿಕಲ್ಲೋ ಕ್ಯಾಟಿಚಿನ್ ಗ್ಯಾಲೆಟ್ ಎಂದ ಪಾಲಿಫಿನಾಲ್ ಬಿಸಿ ಆಹಾರದ ಎಲೆಗೆ ಬಿದ್ದ ತಕ್ಷಣ ಇವು ಆಹಾರದ ಜೊತೆಗೆ ಬೆರೆತು ನಮ್ಮ ಹೊಟ್ಟೆ ಸೇರುತ್ತವೆ. ಇದರಿಂದ ನಿಮ್ಮ ಹೊಟ್ಟೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬಾಳೆ ಎಲೆಯ ಮೇಲೆ ಬಾಳುವುದಿಲ್ಲ. ಇದರಲ್ಲಿ ಏನೇ ಆಹಾರ ಬಡಿಸಿದರೂ ಹೊಟ್ಟೆಗೆ ಹೋಗುವ ಮುನ್ನವೇ ಕೊಲ್ಲಲ್ಪಡುತ್ತವೆ. ಅದರಲ್ಲೂ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುವ ಫ್ರೀ ರ್ಯಾಡಿಕಲ್ ಎಂಬ ಜೈವಿಕ ರಾಸಾಯನಿಕಗಳನ್ನು ಇರಿಸಿ ದೇಹ ಸೇರಲು ಬಿಡುವುದಿಲ್ಲ. ಚೈನ್ಯನ ಆಯುರ್ವೇದ ತಜ್ಞರ ಪ್ರಕಾರ ಸಣ್ಣ ವಯಸ್ಸಿನಲ್ಲೇ ಕೂದಲಿನ ಸಮಸ್ಯೆ ಇದ್ದರೂ ನಿತ್ಯ ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಒಳ್ಳೆ ಪರಿಣಾಮ ಬೀರುತ್ತದೆ. ಗೊತ್ತಾಯ್ತಾ? ನೆಕ್ಸ್ಟ್, ನೀವು ತಟ್ಟೆಗಳಲ್ಲಿ ಊಟ ಮಾಡಿದರೆ ಅವುಗಳಲ್ಲಿ ಮಾರ್ಜಕದ ಕಣಗಳು ನಿಮ್ಮ ಹೊಟ್ಟೆ ಸೇರಬಹುದು. ಆದರೆ ಬಾಳೆ ಈ ಸಮಸ್ಯೆ ಇರುವುದಿಲ್ಲ. ಇದಾದ ಉಪಯೋಗ ಬಾಳೆ ಎಲೆ, ಅದಕ್ಕೆ ಪ್ಲೇಟಲ್ಲಿ ತಿನ್ಬೇಡಿ. आपको
ಅನ್ಫಾರ್ಚುನೇಟ್ಲಿ ವೆಜ್ ಮೀಲ್ಸ್ ಖಾಲಿ ಆಗಿಬಿಟ್ಟಿದೆ. ಸೊ ವೆಜ್ ಮೀಲ್ಸ್ ಕನಸು ನನ್ಸ್ ಆಗಿಲ್ಲ. ಸೊ ವಿ ಹ್ಯಾವ್ ಆರ್ಡರ್ಡ್ ಬಿರಿಯಾನಿ ಆ್ಯಂಡ್ ಸ್ಟಾರ್ಟರ್ಸ್. ಫೈನಲ್ ಸ್ಟೇಜ್ ಆಫ್ ಈಟಿಂಗ್. ಡಿಮಾರ್ಟಲ್ಲಿ ಪಿಜ್ಜಾ ಮತ್ತು ಐಸ್ ಕ್ರೀಮ್ ತಿಂದಿದ್ದಕ್ಕೆ ಇಲ್ಲಿ ಊಟನೇ ಸೇರ್ತಾ ಇರಲಿಲ್ಲ. ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಕಷ್ಟಪಟ್ಟು ನಮ್ಮ ಚಿಕ್ಕಮ್ಮ ಪಕ್ಕ ಕುತ್ಕೊಂಡು ಎದುರಿಸ್ತಿದ್ರು, ತಿನ್ನು ಖಾಲಿ ಮಾಡು ಅಂತ. ಅದಕ್ಕೆ ಫೋರ್ಸ್ಫುಲಿ ತಿಂತಾಯಿದ್ದೆ. वेदर कितना अच्छा है ना, नाइस वेदर. ಊಟ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೊರಟರು. ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫಿಸ್.